ಮುಖಂಡರ ದರ್ಪದ ಆಡಿಯೋ ರಿಲೀಸ್ ಆಗಿದೆ. ನಿಮ್ಮ ಪಕ್ಷದ ವತಿಯಿಂದ ಯಾವ ರೀತಿ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ನ ದುರಾಡಳಿತ ಯಾವ ರೀತಿ ನಡೀತಾ ಇದೆ, ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ಸಿದ್ದರಾಮಯ್ಯ ಅವರು ಇರ್ಬೋದು, ಅವರೆಲ್ಲ ಬಲಗೈ ಬಂಟರು. ಯಾವುದೇ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ತಮ್ಮದೇ ಆದಂಥ ಯಾವ ರೀತಿ ದೌರ್ಜನ್ಯಗಳು ಮಾಡ್ತಾ ಇದ್ದಾರೆ, ದಲಿತರ ಬಗ್ಗೆ ಆಗಲಿ, ಅಧಿಕಾರಿಗಳ ಬಗ್ಗೆ ಆಗಲಿ, ಸಾರ್ವಜನಿಕರ ಬಗ್ಗೆ ಆಗಲಿ ಧಮಕಿಗಳು ಹಾಕ್ಕೊಂಡು ಇದು ಮಾಡ್ತಾ ಇರ್ತಕ್ಕಂಥ ಮಾಧ್ಯಮದಲ್ಲಿ ಅನೇಕ ಬಾರಿ ಬಂದಿದೆ. ಸರ್ಕಾರ ಇದನ್ನು ಎಚ್ಚೆತ್ಕೋತಾ ಇಲ್ಲ. ಪರಮೇಶ್ವರ್ ಅವರು ಈಗಾಗಲೇ ಅವರು ಸುಮ್ಮನೆ ಕೈಗೊಂಬೆ ಆಗಿದ್ದಾರೆ, ಸರ್ಕಾರದ ಕೈಗೊಂಬೆ ಅಷ್ಟೇ ಅವರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಎರಡನೇ ಘಟನೆ. ಇವತ್ತು ಶಿಡ್ಲಘಟ್ಟದಲ್ಲಿ ಮೊನ್ನೆ ಕಾಂಗ್ರೆಸ್ ಅಭ್ಯರ್ಥಿ ಅವರು ಏನು ಚೀಫ್ ಆಫೀಸರ್ಗೆ ಯಾವ ರೀತಿ ಧಮಕಿ ಹಾಕಿದ್ರು ಅಂತ ನೀವೆಲ್ಲ ಕೂಡ ಹೆಣ್ಣುಮಗಳು ನೋಡದೆ ಅವ್ರು ಯಾವ ರೀತಿ ಮಾತಾಡಿದ್ರು ಅಂತ ನಮಗೆಲ್ಲ ಗೊತ್ತಿದೆ. ಅದು ಕೂಡ ಇವತ್ತು ಕಾನೂನು ಪ್ರಕಾರ ಅವ್ರ ಮೇಲೆ ಯಾವ ರೀತಿ ಶಿಕ್ಷೆ ಮಾಡಬೇಕು ಅನ್ನೋದನ್ನ ಕೂಡ ಅವ್ರಿಗೆ ಯಾವ ರೀತಿ ಕೂಡ ಅರ್ಥ ಆಗ್ತಾ ಯಾವ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇವತ್ತು ಯಾವುದೇ ಪಾರ್ಟಿಲಿ ಇರ್ತಕ್ಕಂಥವ್ರು ಒಂದು ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ರೆ ಅವ್ರಿಗೆ ತಕ್ಷಣ ಅವ್ರಿಗೆ ಶಿಕ್ಷೆ ಮಾಡಬೇಕು. ಆದರೆ ಈ ಚಿಕ್ಕಬಳ್ಳಾಪುರದಲ್ಲಿ ಈಗಿನ ಏನು ಪ್ರದೀಪ್ ಈಶ್ವರ್ ಶಾಸಕರಿದಾರಲ್ಲ, ಅವರ ಬಲಗೈ ಬಂಟ ಅಂತ ಗೊತ್ತಾಯ್ತು. ನಾಗೇಶ್ ರೆಡ್ಡಿ ಅಂತ ಯಾವ ರೆಡ್ಡಿ ಆದ್ರೇನು, ಯಾವ ಇನ್ನೊಬ್ಬ ಆದ್ರೇನು, ಯಾರೇ ಒಬ್ಬ ಯುವಕ ಇವತ್ತು ಬೆಳಿಬೇಕಾದ್ರೆ ಅವ್ನು ಯಾವ ರೀತಿ ಸಂಸ್ಕೃತಿ ಇಟ್ಕೋಬೇಕು, ಸಂಸ್ಕಾರ ಇಟ್ಕೋಬೇಕು ಅನ್ನೋದ ಕಲ್ತ್ಕೋಬೇಕು. ಆದರೆ ಅವ್ನು ಹೇಳಿದಾನೆ ನಮ್ಮ ಗುರುಗಳು ಅಂತ ಕೂಡ ಹೇಳಿದೆ. ಏನು ಮಾಡ್ತಕ್ಕಂಥ SIR ಮಾಡ್ತಕ್ಕಂಥ ಏನು BLO ಇದಾರಲ್ಲ ಅವರು ಗುರುಗಳಂತೆ. ಅದು ಕೂಡ ಮನಗಣನೆ ತಗೊಳ್ಳದೆ ಅವರು ಯಾವ ರೀತಿ ಭಾಷೆ ಸಂಸ್ಕಾರ ಏನು ಅವ್ರ ತಂದೆ ತಾಯಿ ಯಾವ ರೀತಿ ಕಲಿಸಿದ್ದಾರೆ, ಏನು ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ಅವ್ರಿಗೇನು ಕೊಂಬಂದಿರುತ್ತಾ? ಇವತ್ತು ಪ್ರದೀಪ್ ಈಶ್ವರು ನಾನು 4,000 ಜನಕ್ಕೆ 5,000 ಜನಕ್ಕೆ ಪಾಠ ಮಾಡ್ತೀನಿ ಅಂತಾರೆ. ನಾನೆಲ್ಲ ವಿದ್ಯಾವಂತರು ಮಾಡ್ತೀನಿ, ಡಾಕ್ಟರ್ಗಳು ಮಾಡ್ತೀನಿ, ಇಂಜಿನಿಯರ್ ಮಾಡ್ತೀನಿ ಅಂತ ಬೊಬ್ಬೆ ಹೊಡಿತಾನೆ. ಬೀದಿಯಲ್ಲೂ ಕೂಡ ಮೈಕ್ ಹಿಡ್ಕೊಂಡ್ರೆ ಬೊಬ್ಬೆ ಹೊಡಿತಾನೆ. ಇವತ್ತು ಇವ್ರ ಜೊತೆಲಿರೋ ಸಂಸ್ಕಾರ ಕಲಿಸ್ಬೇಕು ತಾನೆ. ಈಗ ನಾನು ಯಾರೇ ಆದರೂ ನ್ಯಾಯ, ನಾನು ಯಾರೇ ಆದರೂ ಬಿಡಲ್ಲ, ನಾನೆಲ್ಲ ಜೈಲು ನೋಡಿದ್ದೀನಿ, ನನ್ನೆಲ್ಲ ಈ ಥರ ಹಿಂಸೆ ಕೊಟ್ಟರು. ಹಳಬರು ಏನು ಶಾಸಕರಾಗಿದ್ದಾಗ ನನಗೆಲ್ಲ ಚಿತ್ರಹಿಂಸೆ ಕೊಡ್ತಾಯಿದ್ರು, ನಮಗೆಲ್ಲ FIRಗಳಾಗ್ತಾಯಿದ್ರು, ನಮ್ಗೆ ದೌರ್ಜನ್ಯ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ರಲ್ಲ. ಇವತ್ತು ಮಾತಾಡಿದಾನಲ್ಲ ಒಬ್ಬ ಶಿಕ್ಷಕರ ಮೇಲೆ ಇವತ್ತು ಮಾತಾಡಿದಾನಲ್ಲ ಈ ಹುಡುಗ. ಇವತ್ತು ನಿಮ್ಮ ಕಾಂಗ್ರೆಸ್ನ ಯುವ ಮೋರ್ಚಾದಲ್ಲಿ ಇದ್ದಾನಲ್ಲ, ಅವ್ನು ಯುವ ಮೋರ್ಚಾ ಅಧ್ಯಕ್ಷನೇ ಏನೋ ಜವಾಬ್ದಾರಿ ತಾಲೂಕು ಅಧ್ಯಕ್ಷನ ಕೊಟ್ಟಿದ್ದೀರಲ್ಲ ನೀವು. ಪ್ರದೀಪ್ ಈಶ್ವರ್ ಅವರು ನಿಮ್ಗೇನಾದರೂ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ಸಾರ್ವಜನಿಕರ ಮಧ್ಯೆ ನೀವು ಜನರ ಬಗ್ಗೆ ಮತ್ತು ಏನು ಯುವಕರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ರೆ, ನೀವು ಕಾಲೇಜಿನಲ್ಲಿ ಅನೇಕ ಯುವಕರನ್ನ ನೀವು ವಿದ್ಯಾವಂತರನ್ನ ಮಾಡಬೇಕು ಅಂತ ಏನು ಕಾಳಜಿ ಇಟ್ಕೊಂಡಿದ್ದೀರಾ. ಇವತ್ತು ನೀವು ಗುರುಗಳು ಒಳ್ಳೆಯ ಒಂದು ನಿಷ್ಠಾವಂತ ಗುರುಗಳೇ ಆದರೆ ಇವತ್ತು ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. ನಾನು ನೇರವಾಗಿ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಅದನ್ನೇ ಹೇಳ್ತಾರೆ ನಾನು. ನೀವು ಒಬ್ಬ ಟೀಚರ್ ಆಗಿ ನಾನು ಮಿಸ್ಕಿದ್ರೆ ಬಯಾಲಜಿ ಮಾಡ್ತೀನಿ, ಬೋರ್ಡ್ ಸ್ಲೇಟ್ ಸಿಕ್ಕಿದ್ರೆ ಸಾಕು, ಪೆನ್ ಸಿಕ್ಕಿದ್ರೆ ಸಾಕು, ಬೋರ್ಡ್ ಸಿಕ್ಕಿದ್ರೆ ಸಾಕು, ಏನು ಬುರುಡೆ ಬಿಡೋಕ್ಕಂತೂ ಲೆಕ್ಕ ಇಲ್ಲ. ಅದನ್ನು ಇವತ್ತು ನಿಮ್ಮ ಶಿಷ್ಯರು ಈಗೇನು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂಥವ್ರು, ನಿಮ್ಮ ಕಾಂಗ್ರೆಸ್ ಪಕ್ಷದವರು, ನಿಮ್ಮ ತಾಲೂಕು ಅಧ್ಯಕ್ಷ, ಅವನು ಯುವ ಮೋರ್ಚಾ ಅಧ್ಯಕ್ಷ, ಅವ್ನಿಗೆ ಯಾವ ರೀತಿ ಕಾನೂನು ಪ್ರಕಾರ ನೀವು FIR ಹಾಕ್ಸ್ತೀರಾ? ಇವತ್ತು ಮಾಡಿಸ್ಬೇಕು. ನೀವು ತಕ್ಷಣ ಅವನ ಮೇಲೆ FIR ಹಾಕ್ಸ್ಬೇಕು. ನೀವು ಏನಾದರೂ ಸಮಾಜದಲ್ಲಿ ಒಳ್ಳೆಯ ಟೀಚರು, ಒಳ್ಳೆಯ ಒಬ್ಬ ಶಾಸಕ ಅನಿಸ್ಕೋಬೇಕಾದ್ರೆ ಅವನ ಮೇಲೆ ಕೇಸ್ ಹಾಕ್ಸ್ಬೇಕು. ಇವತ್ತು FIR ಮಾಡಿಸ್ಬೇಕು. ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, FIR ಮಾಡಿಸ್ಬೇಕು. ಇವತ್ತು ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು SIRನ ಇವತ್ತು ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ, ಬಾಂಗ್ಲಾದೇಶ್ ವೋಟರ್ಸ್ ಎಲ್ಲ ಹೋಗ್ಲಿ, ಮತ್ತು 2 ಜಾಗದಲ್ಲಿ 3 ಜಾಗದಲ್ಲಿ ಇರ್ತಕ್ಕಂಥ ವೋಟರ್ಸ್ ಎಲ್ಲ ಕಮ್ಮಿ ಆಗಬೇಕು. ಸುಮ್ಮನೆ ಏನು ಬೋಗಸ್ ಓಟು ಚುನಾವಣೆ ಆಗ್ತಾ ಇದೆ, ಮಾದರಿ ಓಟ್ ಹಾಕಬೇಕು, ಏನು ಓಟ್ ಪಡೆದಿರ್ತಕ್ಕಂಥವ್ನು ಮಾತ್ರ ಓಟ್ ಹಾಕಬೇಕು ಅನ್ನೋದನ್ನ ಹೊಸ ವೋಟರ್ ಲಿಸ್ಟ್ ಮಾಡೋಕ್ಕೆ ಇವತ್ತು ದೇಶದಲ್ಲಿ ಆದೇಶ ಮಾಡಿದೆ. ಅವ್ರು ಯಾವುದೇ ಪಾರ್ಟಿ ಅಲ್ಲ, BLOಗಳು. ನಿಮ್ಮ ಪಕ್ಷದಿಂದನೂ BLO 1, BLO 2 ಅಂತ ಕೊಟ್ಟಿರ್ತಾರೆ. ಚೆಕ್ ಮಾಡಿ. ಅದು ಬಿಟ್ಬಿಟ್ಟು ಫೋನ್ ಮಾಡಿಬಿಟ್ಟು ಬಾಯಿಗೆ ಬಂದಾಗೆಲ್ಲ ಅಮ್ಮನೋ ಅಕ್ಕನೋ ಎಲ್ಲ ಮಾನ ಮರ್ಯಾದೆ ಇಲ್ದಿರ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ಏನು ಅರ್ಥ ಇದೆ? ಎಲ್ಲನೂ ಕೂಡ ಇವತ್ತು ತಕ್ಷಣ ನಾನು ಹೇಳ್ತಾ ಇರೋದೇನೆಂದರೆ, ಈ ಕ್ಷೇತ್ರದ ಶಾಸಕರು ಮತ್ತು ಇಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ, ಉಸ್ತುವಾರಿ ಸಚಿವರು ಇದನ್ನು ಗಮನ ಹರಿಸಬೇಕು. ಯಾಕಂದರೆ ಇವತ್ತು ಕಾಂಗ್ರೆಸ್ಗೆ ಇವತ್ತು ರಾಜ್ಯದಲ್ಲಿ ಮಾನ ಮರ್ಯಾದೆ ಇಲ್ದಂಗೆ ಬೈತಾ ಇದ್ದಾರೆ ಜನ. ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಹಗರಣಗಳಾಗಲಿ, ದಬ್ಬಾಳಿಕೆಗಳಾಗಲಿ, ದೌರ್ಜನ್ಯಗಳಾಗಲಿ ಇವತ್ತು ಇದನ್ನು ಮನಗೊಳ್ಬೇಕು. ಪ್ರದೀಪ್ ಈಶ್ವರ್ ಅವರು ಚಿಕ್ಕದವ್ರ ಮೇಲೆಲ್ಲನೂ ಯಾರೋ ಸತ್ತೋದ್ರೆ ಮಾತಾಡ್ತಾರೆ, BJP ಅವ್ರು ಮಾಡಿಸ್ಬಿಟ್ರು ಅದನ್ನ ಅಂತಾರೆ. ಯಾರೋ ಇನ್ನು ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡ್ರೆ ಅವ್ರ ಮೇಲೆ ಮಾತಾಡ್ತಾರೆ, ಅವರು ಅಲ್ಲಿ BJP ಅವರು ನರೇಂದ್ರ ಮೋದಿ ಮಾಡಿಸ್ಬಿಟ್ರು ಅಂತಾರೆ. ಇವತ್ತು ಕಾಂಗ್ರೆಸ್ ಅವ್ರು ನಿಮ್ಮ ಶಿಷ್ಯ ಮಾತಾಡ್ತಾ ಇದ್ದಾನಲ್ಲಪ್ಪ, ಇವತ್ತು ನೀನು ಗುರುಗಳಲ್ಲಪ್ಪ, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇಟ್ಕೊಂಡಿದ್ಯಾ, ಎಲ್ಲೋ ಒಳ್ಳೆ 5,000 ಜನ 10,000 ಜನ ಸ್ಟೂಡೆಂಟ್ಸ್ ಇದ್ದಾರೆ ನನ್ನ ಹತ್ರ, ನಾನೆಲ್ಲ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಎಲ್ಲ IAS ಆಫೀಸರ್ಗಳು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ. ಫಸ್ಟ್ ಇವ್ನು ಸಂಸ್ಕಾರ ಕಳಿಸು. ನೀನು ಶಾಲೆಯಲ್ಲಿ ಕರ್ಕೊಂಡ್ಬಂದು ನಿಲ್ಸ್ಕೊಂಡು ಇವ್ನಿಗೊಂದ್ಸಲಿ ಪಾಠ ಮಾಡಿಸಿ. ಯಾರು ನಿಮ್ಮ ಯುವ ಮೋರ್ಚಾ ಅಧ್ಯಕ್ಷನಿಗೆ ಫಸ್ಟ್ ಅವನ ಮೇಲೆ ಕಂಪ್ಲೇಂಟ್ ಮಾಡಿಸ್ಬಿಟ್ಟು FIR ಮಾಡಿಸ್ಬಿಟ್ಟು ನೀನು ಒಬ್ಬ ಒಳ್ಳೆ ಶಾಸಕ ಅಂತ ಸಮಾಜದಲ್ಲಿ ಗುರುತಿಡಿಯೋ ಥರ ನೀನು ಇವತ್ತು ಈ ಕಾರ್ಯಕ್ರಮ ಮಾಡು. ನಾನು ನಿಂಗೆ ಶಬಾಷ್ಗಿರಿ ಕೊಡ್ತೀನಿ.